ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಸ್ಟಡಿ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಂಡಿದ್ವಿ. ಕಂಪ್ಯಾರಿಟಿವ್ ಅಂದರೆ 2 ವರ್ಷಗಳನ್ನು ಕಂಪೇರ್ ಮಾಡಿ ನಾವು ಬಂದಿರುವಂತಹ ಡಿಫ್ರೆನ್ಸ್ ಅಮೌಂಟ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತಿದ್ವಿ. ಬಟ್ ಕಾಮನ್ ಸೈಜ್ನಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ ಇಲ್ಲಿ ಇಂಡಿವಿಜುವಲ್ ಇಯರ್ಗೆ ನಾವು ಪರ್ಸೆಂಟೇಜ್ಗಳನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಫಾರ್ಮ್ಯಾಟ್ ನಿಮಗೆ ಇಲ್ಲೇ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಸೊ ಇಲ್ಲೊಂದು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ P&L ಅಕೌಂಟ್ ಇದೆ, ಕಾಮನ್ ಸೈಜ್ ಕೇಳಿರೋದು. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಸ್ಟಡಿ ದ ಪ್ರಾಫಿಟಬಿಲಿಟಿ ಆಫ್ ದ ಕನ್ಸರ್ನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ನೆಟ್ ಸೇಲ್ಸ್ ಇದೆ, ನೆಟ್ ಸೇಲ್ಸ್ನ ಅದರ್ ಇನ್ಕಮಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಆ ಎಕ್ಸ್ಪೆನ್ಸಸ್ ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ, ಅಥವಾ ಆ್ಯಸ್ ಪರ್ ಫಾರ್ಮೆಟ್ ಪ್ರಕಾರ ಹೋಗ್ತೀರಿ ಅಂತ ಅಂದರು ನೀವು ನೆಟ್ ಸೇಲ್ಸ್ ಮೈನಸ್ COGS ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 2 ಇದೆ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ ನಮಗೆ ಆಪ್ರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಆಪ್ರೇಟಿಂಗ್ ಪ್ರಾಫಿಟ್ಗೆ ಅದರ್ ಇನ್ಕಮ್ ಆ್ಯಡ್ ಮಾಡ್ತೀವಿ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಆಗಿರುತ್ತೆ, ಸೊ ಅದನ್ನು ಲೆಸ್ ಮಾಡ್ಕೊಳ್ತೀವಿ. ಸೊ ಅವಾಗಲೂ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಪ್ರೀವಿಯಸ್ ಇಯರ್ ಕರೆಂಟ್ ಇಯರ್ ಅಂತ 2 ಇದೆ ಅಲ್ವಾ, ನಾವು ಕಂಪೇರ್ ಮಾಡೋದಿಲ್ಲ, ಕಾಮನ್ ಆಗಿ ಇಂಡಿವಿಜುವಲ್ ಇಯರ್ದು ಪರ್ಸೆಂಟೇಜ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಈಗ ಡೈರೆಕ್ಟಾಗಿ ಆನ್ಸರ್ಗೆ ಹೋಗೋಣ. ಸೊ ಬನ್ನಿ. ಸೊ ಇಲ್ಲಿ ನೋಡಿ, ನೆಟ್ ಸೇಲ್ಸ್ ಫಾರ್ಮ್ಯಾಟ್ ನೋಡಿ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2015-16. ಇಲ್ಲಿ ನೋಡಿ 2015ಗೆ ಒಂದು ಅಮೌಂಟ್ ಕಾಲಮ್ ಇದೆ, ಒಂದು ಪರ್ಸೆಂಟೇಜ್ ಕಾಲಮ್ ಇದೆ. 2016ಗೆ ಒಂದು ಅಮೌಂಟ್ ಕಾಲಮ್, ಒಂದು ಪರ್ಸೆಂಟೇಜ್. ಅಂದರೆ ಇಂಡಿವಿಜುವಲ್ ಇಯರ್ದಕ್ಕೆ ಇಂಡಿವಿಜುವಲ್ ಪರ್ಸೆಂಟೇಜ್ನ ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಮೇಕ್ ಇಟ್ ಕ್ಲಿಯರ್. ಇಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಏನೊಂದು ಸ್ಪೆಷಲ್ ಅಂತ ಅಂದರೆ, ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಬೇಸ್ ಇಯರ್ ಯಾವಾಗಲೂ ಕೂಡ 100 ಆಗಿರುತ್ತೆ. ಅಂದರೆ ಫಸ್ಟು ನಾವೇನು ನೆಟ್ ಸೇಲ್ಸ್ ಅಥವಾ 2015 ಫಸ್ಟ್ ಐಟಮ್ ಏನಿರುತ್ತೆ, ಬೇಸು ಯಾವಾಗಲೂ ಕೂಡ 100% ಆಗಿರುತ್ತೆ. ಅಂದರೆ ನೆಟ್ ಸೇಲ್ಸ್ನ ಬೇಸ್ ಅಂತ ಹೇಳಿ ತಿಳ್ಕೊಂಡು ಅದನ್ನು 100% ಅಂತ ನಾವು ಡಿನೋಟ್ ಮಾಡ್ಕೊಳ್ತೀವಿ. ಸೊ ಈಗ ನೋಡೋಣ, 2015ಗೆ ಕಂಪ್ಯೂಟ್ ಮಾಡೋಣ. ನೆಟ್ ಸೇಲ್ 20 lakh ಇದೆ ಅಲ್ವಾ, ಸೊ ಇದನ್ನು ಬೇಸ್ ಇಯರ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು, ಅಥವಾ ಬೇಸ್ ಅಮೌಂಟ್ ಅಂತೇಳಿ. ಈ ಬೇಸ್ ಅಮೌಂಟ್ ಏನಿದೆ, ಬೇಸ್ ಅಮೌಂಟ್ ಯಾವಾಗಲೂ ಕೂಡ 100%ಗೆ ಈಕ್ವಲ್. ಸೊ 100 ಹಾಕ್ಕೊಳ್ತೀವಿ. ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಯಾವ ರೀತಿ ನಾವು ಪರ್ಸೆಂಟೇಜ್ ಕಂಡು ಹಿಡಿತೀವಿ ಅಂದರೆ, ಸೇಮ್ 15,20,000 ನ್ಯೂಮರೇಟರ್ಗೆ ಹಾಕ್ಕೊಂಡು ಡಿನಾಮಿನೇಟರ್ಗೆ ಬೇಸ್ ಇಯರ್ ಅಮೌಂಟ್ ಎಷ್ಟು 20 lakh. 20 lakh ಇಂಟು 100 ಮಾಡಿದರೆ ನಮಗೆ 76% ಸಿಗುತ್ತೆ. ಐ ಹೋಪ್ ಯು ಕ್ಲಿಯರ್ ದ ಟರ್ಮಿನಾಲಜಿ. ಯಾವ ರೀತಿ ಅಂದರೆ, ಬೇಸ್ ಇಯರ್ ಯಾವಾಗಲೂ ಕೂಡ ಬೇಸ್ ಅಮೌಂಟು 100% ಆಗಿರುತ್ತೆ. ನೆಕ್ಸ್ಟ್ ಬರೋಂಥ ಎಲ್ಲ ಅಮೌಂಟ್ನ ಡಿನಾಮಿನೇಟರ್ಗೆ ನೆಟ್ ಸೇಲ್ನ ಹಾಕ್ಕೊಂಡು ಇಂಟು 100%ಗೆ ಕನ್ವರ್ಟ್ ಮಾಡಿದರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ನೆಕ್ಸ್ಟು ನೋಡೋಣ. ಸೊ ನಮಗೆ ನೆಟ್ ಸೇಲ್ಸ್ ಮೈನಸ್ COGS ಗ್ರಾಸ್ ಪ್ರಾಫಿಟ್ ಸಿಕ್ತು 4,80,000 ಅಲ್ವಾ. ಈ 4,80,000ನ ಹೇಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದು ಅಂದರೆ, ನ್ಯೂಮರೇಟರ್ಗೆ 4,80,000 ಹಾಕೊಳ್ಳೋಣ, ಡಿನಾಮಿನೇಟರ್ಗೆ ಬೇಸ್ ಇಯರ್ ಅಮೌಂಟ್ ಎಷ್ಟು 20 lakh. ಪ್ರತಿ ಅಮೌಂಟ್ನ 20 lakhiಂದ ಡಿವೈಡ್ ಮಾಡಿ ಇಂಟು 100ಗೆ ಪರ್ಸೆಂಟೇಜ್ಗೆ ಹಾಕಿದರೆ ನಮಗೆ ಆ್ಯಕ್ಚುಯಲ್ ಪರ್ಸೆಂಟೇಜ್ ಸಿಗುತ್ತೆ. ಸೊ 24%. ಸೊ ನೆಕ್ಸ್ಟ್ ನೋಡೋದಾದರೆ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇದೆ 1,10,000. ಸೊ 1,10,000ನ ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದರೆ 5.5. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇದೆ 1,60,000 ಡಿವೈಡೆಡ್ ಬೈ 20 lakh ಇಂಟು 100 8.0. ನೆಕ್ಸ್ಟ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡಿದ್ದಾರೆ. ಸೊ ಎರಡನ್ನೂ ಕೂಡಿದಾಗ 2,70,000 ಬರುತ್ತೆ. 2,70,000 ಡಿವೈಡೆಡ್ ಬೈ 4,80,000 ಇಂಟು 100 ಮಾಡಿದರೆ ಸಾಗುತ್ತೆ. ಸೊ ಅದ್ರ ಬದಲಿಗೆ ನಾವು ಸೇಲ್ಸ್ ಮೈನಸ್ COGS ಅಥವಾ 4,80,000 ಇಷ್ಟನ್ನು ಕಳೆದ್ರೆ ನಮಗೆ 2,10,000 ಸಿಗುತ್ತೆ. ಸೊ 2,10,000ನ ನಾವೇನು ಮಾಡ್ಬೋದು, 2,10,000 ಡಿವೈಡೆಡ್ ಬೈ 20 lakh ಮಾಡಿದರೂ ಆಗುತ್ತೆ, ಅಥವಾ ಟೋಟಲ್ A ಟೋಟಲ್ B ಅಂತ ಮಾಡ್ಕೊಂಡು A ಮೈನಸ್ B ಮಾಡಿದರೂ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಆ್ಯಡೆಡ್ ಅದರ್ ಇನ್ಕಮ್ ಒಂದು ಐಟಿದೆ 1 lakh ಡಿವೈಡೆಡ್ ಬೈ 20 lakh 5.0. ಸೊ ಟೋಟಲ್ ಅದಕ್ಕೆ ಆ್ಯಡೆಡ್ ಅದರ್ ಇನ್ಕಮ್ ಆದಮೇಲೆ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಂದಿದೆ, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದಾದರೆ ಲೆಸ್ ಮಾಡ್ತೀವಿ. 60,000 ಡಿವೈಡೆಡ್ ಬೈ 20 lakh 3.0% ಬರುತ್ತೆ. ಸೊ ಕೊನೆಗೆ ನೋಡೋದಾದರೆ ನೆಟ್ ಪ್ರಾಫಿಟ್ಟು ಯಾವುದೇ ಟ್ಯಾಕ್ಸ್ ಇಲ್ಲ ಕಳೀಲಿಕ್ಕೆ. ಸೊ ಟ್ಯಾಕ್ಸ್ ಇಲ್ಲದೆ ಇರೋ ಕಾರಣ ನಾವು ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ಗೆ ಬಂದಿದ್ವಿ. 2,50,000 ಡಿವೈಡೆಡ್ ಬೈ 20 lakh. ಸೊ ಅದೇ ರೀತಿ ನೆಕ್ಸ್ಟ್ ಇಯರ್ಗೂ ಕೂಡ ನಾವಿಲ್ಲಿ ಫಾಲೋ ಮಾಡ್ತೀವಿ. ಈಗ ನಾವು ಮಾಡಿದ್ದು 2015ಗೆ. ಈಗ 2016ಗೆ ಕಂಪ್ಯೂಟ್ ಮಾಡೋದಾದರೆ ನೋಡಿ, 30 lakh 100% ಬೇಸ್, 23,20,000 ಡಿವೈಡೆಡ್ ಬೈ 30 lakh ಪರ್ಸೆಂಟೇಜ್ ಸಿಕ್ತು.
1,45,000 ಡಿವೈಡೆಡ್ ಬೈ 30 ಲ್ಯಾಕ್ ಪರ್ಸೆಂಟೇಜ್ ಸಿಕ್ತು. 2,60,000 ಡಿವೈಡೆಡ್ ಬೈ 30 ಲ್ಯಾಕ್ ಪರ್ಸೆಂಟೇಜ್ ಸಿಕ್ತು. 2,75,000 ಡಿವೈಡೆಡ್ ಬೈ 30 ಲ್ಯಾಕ್ ಪರ್ಸೆಂಟೇಜ್. ಇದೇ ರೀತಿ ಎಲ್ಲದಕ್ಕೂ ಕೂಡ ಮಾಡ್ತೀವಿ. ಸೊ ಇಲ್ಲಿ ನೀವು ಟೋಟಲ್ ಎ ಟೋಟಲ್ ಬಿ ಅಂತನಾದರೂ ಮಾಡ್ಕೋಬೋದು, ಅಥವಾ ನಾವು ನಾರ್ಮಲ್ ಆಗಿ ಮಾಡುವಂಥ ನೆಟ್ ಸೇಲ್ಸ್ ಮೈನಸ್ COGS ಗ್ರಾಸ್ ಪ್ರಾಫಿಟ್ ಮೈನಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಅವಾಗ ನಿಮಗೆ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್, ಈ ರೀತಿ ನಾವು ಮಾಡ್ಕೋಬೋದು. ಅಥವಾ ಟೋಟಲ್ ಎ ಟೋಟಲ್ ಬಿ ಮಾಡಿಕೊಂಡು A ಮೈನಸ್ ಬಿ ಮಾಡಿ, ಆ A ಮೈನಸ್ ಬಿಗೆ ಒಂದು ಐಟಮ್ ಆ್ಯಡ್, ಅದರ್ ಇನ್ಕಮ್, ಒಂದು ಐಟಮ್ ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಇದು ನಿಮ್ಮ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇನ್ನೊಂದು ಯಾವುದು ಅಂತಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ನೋಡೋಣ. ಸೊ ಇವಾಗ ಆಲ್ರೆಡಿ ನಿಮ್ಗೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಗೊತ್ತಾಗಿದೆ ಬೇಸ್ ಇಯರ್ ಯಾವಾಗಲೂ ಕೂಡ 100 ಆಗಿರುತ್ತೆ ಅಂತ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಇದೆ. ಸೊ ಅದನ್ನು ಹೇಳ್ತೀನಿ ಇಲ್ಲಿ. ಸೇಮ್ ಅಲ್ಲಿ ಕಂಪ್ಯಾರಿಟಿವ್ಗೆ ಏನು ಮಾಡ್ತಿದ್ರಿ, ಕಂಪೇರ್ ಮಾಡಿ ನೋಡ್ತಿದ್ರಿ. ಇಲ್ಲಿ ಕಾಮನ್ ಸೈಜಲ್ಲಿ ಇಂಡಿವಿಜುವಲ್ ಐಟಮ್ಗೆ ನಾವು ಮಾಡ್ತೀವಿ. ಸೊ ಒಂದಷ್ಟು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ನಿಮ್ಗೆ ಗೊತ್ತಿರಾಗಿದೆ. ಅಸೆಟ್ಸು ಮತ್ತು ಲಯಬಿಲಿಟೀಸು ಕೊಟ್ಟಿದ್ದಾರೆ. ಸೊ ಅಸೆಟ್ಸು ಲಯಬಿಲಿಟೀಸ್ ನಿಮ್ಗೆ ಹೆಡ್ಡಿಂಗ್ ಹಾಕೋಕೆ ಗೊತ್ತಾಗಲ್ಲ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಇಲ್ಲಿ ಏನಿದೆ ಇದೇ ಆರ್ಡ್ರಲ್ಲಿ ನಾವು ಕಾಮನ್ ಸೈಜ್ ಮಾಡಿದರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಮಾರ್ಕ್ಸ್ ಡಿಡಕ್ಟ್ನ ಮಾಡೋದಿಲ್ಲ. ಸೊ ಇವಾಗ ನೋಡೋಣ ಆನ್ಸರು. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ RR ಲಿಮಿಟೆಡ್ ನಾವು ವರ್ಟಿಕಲ್ ಫಾರ್ಮ್ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡ್ತಿದ್ದೀವಿ. ಇಲ್ಲಿ ಮೊದಲು ಲಯಬಿಲಿಟೀಸು, ನಂತರ ಅಸೆಟ್. ಸೊ ಈಗ ನೋಡುವ. ಇಂಡಿವಿಜುವಲ್ ಇಯರ್ 2015, 2016. ಶೇರ್ ಕ್ಯಾಪಿಟಲ್ 25 ಲ್ಯಾಕ್ ಇದೆ. 25 ಲ್ಯಾಕ್ನ ಸರ್ 100% ಅಂತ ನಾವು ಏನಾದರೂ ನೋಟ್ ಮಾಡ್ಕೋಬೇಕು ಅಥವಾ ಬೇಸ್ ಇಯರ್ ಅಂತ? ನೋ, ಅದು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮಾತ್ರ ಫಸ್ಟ್ ಐಟಮ್ ಬೇಸ್ ಇಯರ್ 100 ಅಂತ ತೊಗೊಳ್ತೀರಾ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಾಗ ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಅಮೌಂಟ್ ಏನಿದೆ ಅದು ಬೇಸ್ ಆಗಿರುತ್ತೆ, 100% ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಆ ಅಮೌಂಟ್ನ ಪ್ರತಿ ಐಟಮ್ ಜೊತೆಗೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈಗ 25 ಲ್ಯಾಕ್ ಇದೆ ಅಲ್ವಾ, 25 ಲ್ಯಾಕ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ, 54 ಲ್ಯಾಕ್. 25 ಲ್ಯಾಕ್ ಡಿವೈಡೆಡ್ ಬೈ ಟೋಟಲ್ ಬ್ಯಾಲೆನ್ಸ್ ಶೀಟ್ 54 ಲ್ಯಾಕ್ ಇಂಟು 100 ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಇಲ್ಲಿ ಕೂಡ ಮಾಡಿರೋದಾದ್ರೆ ನೆನಪಿರಲಿ, ಇನ್ಕಮ್ ಸ್ಟೇಟ್ಮೆಂಟ್ ಬಂದರೆ ಫಸ್ಟ್ ಐಟಮ್ ಮಾತ್ರ ಬೇಸ್ ಇಯರ್ ಆಗಿರುತ್ತೆ. ಬಟ್ ಬ್ಯಾಲೆನ್ಸ್ ಶೀಟ್ ವಿಚಾರದಲ್ಲಿ ಬಂದಾಗ ಕಾಮನ್ ಸೈಜು ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ಏನಿರುತ್ತೆ, ಸೊ ದಟ್ ಈಸ್ ದ ಬೇಸ್, ಅಥವಾ ನಾವು ಅದಕ್ಕೆ ನಾವು ಪರ್ಸೆಂಟೇಜ್ ಕಂಡುಹಿಡಿತಾ ಹೋಗ್ತೀವಿ. ಔಟ್ ಆಫ್ 54 ಲ್ಯಾಕ್ 25 ಲ್ಯಾಕ್ನ ಪರ್ಸೆಂಟೇಜ್ ಎಷ್ಟು ಅಂತ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದಾದರೆ ಫಸ್ಟ್ ಒನ್ 25 ಲ್ಯಾಕ್ ಡಿವೈಡೆಡ್ ಬೈ 54 ಲ್ಯಾಕ್ ಇಂಟು 100. ನೆಕ್ಸ್ಟ್ ಐಟಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಒಂದು 3,50,000 ಡಿವೈಡೆಡ್ ಬೈ 54 ಲ್ಯಾಕ್ ಇಂಟು 100. ನೆಕ್ಸ್ಟ್ ಲೋನ್ಸ್ 22 ಲ್ಯಾಕ್ ಡಿವೈಡೆಡ್ ಬೈ 54 ಲ್ಯಾಕ್ ಇಂಟು 100 ಪರ್ಸೆಂಟೇಜ್ ಸಿಕ್ತು. BP 1,60,000 ಡಿವೈಡೆಡ್ ಬೈ 54 ಲ್ಯಾಕ್ ಇಂಟು 100. ಆ ರೀತಿ ಪ್ರತಿ ಐಟಮ್ಗೂ ಮಾಡಿದ್ವಿ. ಔಟ್ಸ್ಟ್ಯಾಂಡಿಂಗ್ 55,000 ಡಿವೈಡೆಡ್ ಬೈ 54 ಲ್ಯಾಕ್, 10,000 ಡಿವೈಡೆಡ್ ಬೈ 54 ಲ್ಯಾಕ್, ಈ ರೀತಿ ಮಾಡಿದ್ವಿ. ಇದು ಕೂಡ ಅಷ್ಟೇ. ನೆಕ್ಸ್ಟ್ ಇಯರ್ಗೆ 25 ಲ್ಯಾಕ್ ಡಿವೈಡೆಡ್ ಬೈ, ನೆಕ್ಸ್ಟ್ ಇಯರ್ದು ಅಮೌಂಟ್ ಚೇಂಜ್ ಇದೆ ನೋಡಿ ಇಲ್ಲಿ. ಇದು ಇಂಡಿವಿಜುವಲ್ ಇಯರ್ ಮಾಡ್ತಿರೋದ್ರಿಂದ ಇದು 54 ಲ್ಯಾಕ್ ಇತ್ತು 2015, 2016 50 ಲ್ಯಾಕ್ ಇತ್ತು. ಸೊ 25 ಲ್ಯಾಕ್ ಡಿವೈಡೆಡ್ ಬೈ 50 ಲ್ಯಾಕ್, 4 ಲ್ಯಾಕ್ ಡಿವೈಡೆಡ್ ಬೈ 50 ಲ್ಯಾಕ್ ಇಂಟು 100, 18 ಲ್ಯಾಕ್ ಡಿವೈಡೆಡ್ ಬೈ 50 ಲ್ಯಾಕ್ ಇಂಟು 100. ಈ ರೀತಿ ಪ್ರತಿ ಐಟಮ್ಗೂ ನಾವು ಮಾಡ್ತೀವಿ ಅಸೆಟ್ಟು ಮತ್ತು ಲಯಬಿಲಿಟಿಗೆ. ಸೊ ಓವರ್ ಆಲ್ ನಿಮಗೆ ಈ ರೀತಿಯಾಗಿ ಆನ್ಸರು ಸಿಗುತ್ತೆ. ಸೊ 2016ದು ಆನ್ಸರ್ ಇದಾಗಿರುತ್ತೆ, 2015ಗೆ ಇದಾಗಿರುತ್ತೆ. ಇಯರ್ ಪಕ್ಕಕ್ಕೆ ನಾವೊಂದು ಪರ್ಸೆಂಟೇಜ್ ಕಲಮ್ನ ತೊಗೊಳ್ತೀವಿ ಕಾಮನ್ ಸೈಜ್ನಲ್ಲಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಕಂಪ್ಯಾರಿಟಿವಲಿ 2 ವರ್ಷನ ಕಂಪೇರ್ ಮಾಡಿ ಅದರಲ್ಲಿ ಬರುವಂಥ ಡಿಫ್ರೆನ್ಸ್ನ ಏನು ಮಾಡ್ತೀವಿ, ಪ್ರೀವಿಯಸ್ ಇಯರ್ ಅಮೌಂಟಿಂದ ಡಿವೈಡ್ ಮಾಡಿ ಇಂಟು 100 ಮಾಡ್ತೀವಿ. ಬಟ್ ಕಾಮನ್ ಸೈಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಅಮೌಂಟ್ನ ತೊಗೊಂಡು ಇಂಡಿವಿಜುವಲ್ ಅಮೌಂಟು ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ನ ಎಷ್ಟು ಪರ್ಸೆಂಟೇಜ್ಗೆ ಈಕ್ವಲ್, ದಟ್ ಮೀನ್ಸ್ 25 ಲ್ಯಾಕ್ನ ಟೋಟಲ್ ಬ್ಯಾಲೆನ್ಸ್ ಶೀಟ್ನ 54 ಲ್ಯಾಕ್ ಜೊತೆಗೆ ಡಿವೈಡ್ ಮಾಡಿ ಇಂಟು 100. ಪ್ರತಿ ಐಟಮ್ನು ಆ ರೀತಿ ಮಾಡ್ತಾ ಬರಬೇಕು. ಇಲ್ಲಿ ಪ್ರತಿ ಐಟಮ್ನ 54 ಲ್ಯಾಕಿಂದ ಅಂದರೆ 2015ದು 54 ಲ್ಯಾಕಿಂದ ಡಿವೈಡ್ ಮಾಡಿ ಪರ್ಸೆಂಟೇಜ್ ಹಾಕ್ತೀವಿ. 2016ದು ಪ್ರತಿ ಐಟಮ್ನ 50 ಲ್ಯಾಕ್ ಅಂದರೆ ಅದರ ಟೋಟಲ್ ಅಮೌಂಟಿಂದ ಡಿವೈಡ್ ಮಾಡಿ ಹಾಕ್ತೀವಿ. ಈ ರೀತಿ ನಮಗೆ ಒಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸಮ್ಟೈಮ್ಸ್ ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂಥ ಒಂದು ಸರ್ಕಮ್ಸ್ಟೆನ್ಸಸ್ ಇರುತ್ತೆ ಕೇಳುವಂಥ ಚಾನ್ಸಸ್ ಅಂತ ಅಂದರೆ, ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟು ಆ ಬ್ಯಾಲೆನ್ಸ್ ಶೀಟ್ಗೆ ಕಂಪ್ಯಾರಿಟಿವ್ ಕೂಡ ಮಾಡಿ, ಕಾಮನ್ ಸೈಜ್ ಕೂಡ ಮಾಡಿ ಅಂತ ಕೂಡ ಕೇಳ್ಬೋದು. ನೀವೆರಡು ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ವೆರಿ ಈಸಿ ಇದೆ. ಕಂಪ್ಯಾರಿಟಿವ್ ಅಂತೂ ತುಂಬ ಈಸಿ ಇದೆ. ಪ್ರತಿ ಐಟಮ್ನ ಆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಅಮೌಂಟಿಂದ ಡಿವೈಡ್ ಮಾಡಿ ಮಲ್ಟಿಫಿಕೇಷನ್ ಮಾಡಿದರೆ ಆಯಿತು 100%ಗೆ ಎಷ್ಟು ಬರುತ್ತೆ ಅಂತ. ಸೊ ಇದು ಕಂಪ್ಯಾರಿಟಿವಲ್ಲಿ 2 ವರ್ಷದ ಡಿಫ್ರೆನ್ಸ್ನ ನ್ಯೂಮರೇಟರ್ಗೆ ಹಾಕ್ಕೊಂಡು ಪ್ರೀವಿಯಸ್ ಇಯರ್ ಅಮೌಂಟ್ ಡೆನೋಮಿನೇಟರ್ಗೆ ಹಾಕ್ಕೊಂಡು ಇಂಟು 100 ಮಾಡ್ತೀರಾ. ಸೊ ಇದು ನಿಮ್ಮ ಎಕ್ಸಾಮ್ ಪರ್ವ್ಯೂವಿಂದ 2 ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಇದೆ.